ನೆನೆಗುದಿಗೆ ಬಿದ್ದ ಸ್ಕೈ ವಾಕ್ ಕಾಮಗಾರಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಜೀವದ ಹಂಗನ್ನ ತೊರೆದು ಹೆದ್ದಾರಿಯನ್ನು ದಾಟುವಂತಹ ಸರ್ಕಾರಿ ಶಾಲಾ ಮಕ್ಕಳು. ಸ್ಕೈ ವಾಕ್ ಅಂಡರ್ ಪಾಸ್ ಇಲ್ಲದ ಕಾರಣ ಶಾಲಾ ಮಕ್ಕಳು ಪಾಪ ಕಷ್ಟಪಡ್ತಿದ್ದಾರೆ. ಹರಸಾಹಸ ಪಡ್ಕೊಂಡು ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದಲ್ಲಿ ವಿದ್ಯಾರ್ಥಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯ ಹೆದ್ದಾರಿಗಳನ್ನು ದಾಟುವಂಥ ಪರಿಸ್ಥಿತಿ ಎದುರಾಗಿದೆ. ಅದೇನು ಸಿಕ್ಕಾಪಟ್ಟೆ ಈಸಿ ಅಲ್ಲ. ಹೆದ್ದಾರಿಯನ್ನ ದೊಡ್ಡವರೇ ದಾಟಕ್ಕಾಗಲ್ಲ, ವಿದ್ಯಾರ್ಥಿಗಳು ಹೆಂಗೆ ದಾಟಕ್ಕಾಗುತ್ತೆ? ಯಾವುದೋ ವಾಹನಗಳು ಸ್ಪೀಡಾಗಿ ಬಂತು, ಮಕ್ಕಳಿಗೇನೋ ಹೆಚ್ಚು ಕಡಿಮೆ ಆಯಿತು, ಯಾರು ಬಂದು ಕೇಳ್ತಾರಾಗ? ಆಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ ಪರಿಹಾರ ಕೊಡೋದು, ಆಮೇಲೆ ಇಮಿಡಿಯೇಟಾಗಿ ಸ್ಕೈ ವಾಕ್ ಮಾಡಿ ಅಂತ ಹೇಳೋದು ಈಸಿ. ಆದರೆ ಎಳೆ ವಯಸ್ಸಿನ ಕಂದಮ್ಮಗಳು ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಬೇಕಾದಂಥ ವಿದ್ಯಾರ್ಥಿಗಳು ಹೆದ್ದಾರಿಗಳಲ್ಲಿ ರಸ್ತೆ ದಾಟ್ತಿದ್ದಾರೆ ಅಂದರೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಎಷ್ಟು ದಿನ ಬೇಕು, ಎಷ್ಟು ವರ್ಷ ಬೇಕು ಸ್ಕೈ ವಾಕ್ ನಿರ್ಮಾಣ ಮಾಡೋಕ್ಕೆ? 10 ರಿಂದ 15 ಹಳ್ಳಿಗಳ ಜನ ದೇವನಹಳ್ಳಿಯಿಂದ ದಾಬಸ್ಪೇಟೆಗೆ ಸಂಪರ್ಕ ಕಲ್ಪಿಸುವಂಥ ರಾಷ್ಟ್ರೀಯ ಹೆದ್ದಾರಿ 648 ವಿದ್ಯಾರ್ಥಿಗಳು ಸಾವಾಗಿದೆ, ನೋವಾಗಿದೆ. ಇಷ್ಟೆಲ್ಲ ಆದರೂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಎಷ್ಟು ದಿನ ಕಾಲ ಬೇಕು? ನೆನೆಗುದಿಗೆ ಬಿದ್ದಿದೆ ರಾಷ್ಟ್ರೀಯ ಹೆದ್ದಾರಿ ಸ್ಕೈ ವಾಕ್ ಕಾಮಗಾರಿ. ನೋಡಿ, ಅರ್ಧಂಬರ್ಧ ಕಟ್ಟು ಬಿಟ್ಟಿದ್ದಾರೆ. ಮಿಕ್ಕಿದ ಅರ್ಧ ಕೆಲಸ ಯಾವಾಗ, ಇನ್ನೆಷ್ಟು ವರ್ಷಕ್ಕಾಗುತ್ತೆ? ಸ್ಕೈ ವಾಕ್ ಅಥವಾ ಅಂಡರ್ ಪಾಸ್ ಮಾಡಿ ಅಂತ ಸ್ಥಳೀಯರ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೋ ಆಕ್ಸಿಡೆಂಟ್ಗಳಾಗಿದೆ ಅಂತ ಹೇಳಿದ್ದಾರೆ. ಅನೇಕ ಬಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ನೋಡಿ, ಅರ್ಧಂಬರ್ಧ ಕೆಲಸ ಮಾಡಿ ಹೆಂಗೆ ಬಿಟ್ಟಿದ್ದಾರೆ ಅಂತ. ಯಾಕೆ ಇದಕ್ಕೇನಾದರೂ ಬರಬೇಕಾಗಿರೋದು ಬಂದಿಲ್ವಾ? ನೋಡಿ, ರಸ್ತೆನ ಹೆಂಗೆ ದಾಟಬೇಕು. ಸ್ಕೂಲ್ ಮಕ್ಳನ್ನ ಬಿಡಬೇಕಾದ್ರೆ ತಂದೆಯಂದರು ಮಕ್ಳನ್ನ ಕೂರಿಸ್ಕೊಂಡು ಹೆಂಗೆ ದಾಟ್ತಾ ಇದ್ದಾರೆ ನೋಡಿ. ಎಲ್ಲ ಕರೆಕ್ಟಾಗಿರೋ ರಸ್ತೆಯಲ್ಲೇ ಆಕ್ಸಿಡೆಂಟ್ಗಳನ್ನ ತಡೆಯೋಕ್ಕಾಗ್ತಾ ಇಲ್ಲ. ಸಿಟಿ ಸರೌಂಡಿಂಗ್ಸ್ಗಳಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೇಳಬೇಕಾ? ಆ ಕಾರ್ಗಳಿಗೆ ಅವ್ರದ್ದೇ ಆದಂಥ ಸ್ಪೀಡ್ ಇರುತ್ತೆ, ಅವ್ರದ್ದೇ ಆದಂಥ ಆತ್ರಗಳಿರುತ್ತೆ. ಲಾರಿ ಟ್ರಕ್ಗಳ ಬಗ್ಗೆ ಮಾತಾಡೋಂಗೆ ಇಲ್ಲ. ಇಂಥ ರಸ್ತೆಗಳಲ್ಲಿ ಸ್ಕೈ ವಾಕ್ ಅಲ್ಲದೆ ಇನ್ನೆಂಥ ರಸ್ತೆಗಳ ಕಡೆ ಗಮನ ಕೊಡ್ತೀರಿ? ನೋಡಿ, ಸ್ಟೂಡೆಂಟ್ಸ್ಗಳು ಹೆಂಗೆ ರಸ್ತೆ ದಾಟ್ತಿದ್ದಾರೆ ಅಂತ. ಏನೋ ಒಂದು ಸಣ್ಣ ಹೆಚ್ಚು ಕಡಿಮೆ ಆದರೂ ಆ ನಂತರದಲ್ಲಿ ಅದೇ ಕೆಲಸಗಳನ್ನು ಮಾಡೋ ನೀವು ಜನಪ್ರತಿನಿಧಿಗಳು ಅಂತ ಕರೆಸ್ಕೊಳ್ಳೋರು ಈಗಲೇ ಮಾಡಿ. ಎಷ್ಟು ಅಮಾಯಕ ಜೀವಗಳಾದ್ರೂ ಉಳಿಲಿ ಅಲ್ವಾ? ತುಂಬಾ ತೊಂದರೆ ಆಗ್ತದೆ. ಇಲ್ಲಿ ಕಾಲೇಜ್ ಮಕ್ಕಳು ಸುಮಾರು 1000 ಜನ ಮಕ್ಕಳು ಬರ್ತದೆ. ಇಲ್ಲಿ ಶಾನಪ್ಪನಹಳ್ಳಿ ಮತ್ತೆ ಕೊಯ್ರಾ, ಮಸೂರು, ಈ ಕಡೆ ನಂದಿ ಬೆಟ್ಟದಿಂದ ಜನ ಬರ್ತದೆ ಈ ರೋಡಲ್ಲಿ. ಇಲ್ಲಿ ಏನಾಗಿದೆ, ಈಗ ಅಂಡರ್ ಪಾಸ್ ಇಲ್ಲ ಅಂತಂದಾಗ ಅಟ್ಲೀಸ್ಟ್ ಸರ್ವಿಸ್ ರೋಡ್ ಆದ್ರೂ ಕೊಡ್ಬೇಕಿತ್ತು. ಇಲ್ಲಿ ವಿಶ್ವನಾಥಪುರ ಬ್ರಿಡ್ಜ್ ಇಂದ ಸೋಲೂರು ಬ್ರಿಡ್ಜ್ ತನಕ ನಮ್ಗ ಒಂದು ಸರ್ವಿಸ್ ರೋಡ್ ಕೊಟ್ಬಿಟ್ಟಿದ್ರೆ ಈ ಕಡೆ ಸೈಡ್ ಆ ಕಡೆ ಸೈಡ್ ಅಂಡರ್ ಪಾಸ್ ಅವಶ್ಯಕತೆ ಇರಲ್ಲ. ಅದರಿಂದ ಇಲ್ಲಿ ಇಲ್ಲ, ಅಟ್ಲೀಸ್ಟ್ ಒಂದು 8 ಅಡಿ ಕೊಟ್ಟಿರೋ ಈ ಕಡೆ ಆ ಕಡೆ 2 ವೀಲರ್ ಮತ್ತೆ ಕಾರ್ ಹೋಗಷ್ಟು ಕೊಟ್ಟಿರೋ ಸಾಕಾಗ್ತಿತ್ತು. ಎಲ್ಲಾ ಮಕ್ಕಳು ಈ ಕಡೆ ಆ ಕಡೆ. ಈ ಫ್ಲೈಓವರ್ ಮಾಡವ್ರೆ, ಈ ಫ್ಲೈಓವರ್ ಏನೋ ಅವಶ್ಯಕತೆನೇ ಇರಲ್ಲ. ಆ ರೀತಿ ಇದೆ ಇಲ್ಲಿ ತೊಂದರೆ. ಸುಮ್ನೆ ನೋಡ್ರಿ, ಅಲ್ಲಿ ತಗೊಂಡೋಗಿ 8 ಅಡಿ ಕೊಟ್ಟಿದ್ದಾರೆ, ಅಲ್ಲಿ ಅವಶ್ಯಕತೆ ಇರಲ್ಲ. ಬರೀ 100 ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಅದು ತುಂಬಾ ಅದು ಅವಶ್ಯಕತೆ ಇಲ್ದಿದ್ದು ಅಂಡರ್ ಪಾಸ್ ಮಾಡಿದ್ದಾರೆ. ಇಲ್ಲಿ ಒಂದು ಅಂಡರ್ ಪಾಸ್ ಬರೀ ಒಂದು 8 ಅಡಿ 9 ಅಡಿ ಲೆವೆಲ್ ಅಲ್ಲಿ ಕೊಟ್ಟಿದ್ರೆ ಯಾವುದೇ ತೊಂದರೆ ಇರಲ್ಲ. ಮತ್ತೆ ಮಕ್ಕಳು ನೋಡ್ರಿ, ಇದು ಬರೀ ಇಲ್ಲಿ ಗಾಡಿಗಳು ಹತ್ತಿಸ್ಕೊಂಡು ಓಡಾಡ್ತಾನೆ ಇರ್ತಾರೆ. ಇದೆಲ್ಲ ತುಂಬಾನೇ ಇಲ್ಲಿ ಆಕ್ಸಿಡೆಂಟ್ಗಳು ಆಗ್ತವೆ. ಅಂದ್ರೆ ವಾರದಲ್ಲಿ 2-3 ಜನ ಸಾಯ್ತಾವ್ರೆ. ಮೊನ್ನೆ ಕೂಡ ಒಂದು ಬೈಕ್ ಪಾಪ ಒಬ್ಬ ಎಮ್ಮ ಕಾಲೆಲ್ಲ ಕಟ್ಟಾಗಿದೆ. ನಾನೇ ಒಂದು ಹಾಸ್ಪಿಟ್ಲಿಗೆ ತಗೊಂಡೋಗಿ ಆಟೋದಾಗ ಚಪ್ರಕಲ್ಲಲ್ಲಿ ಆಟ ಮಾಡ್ಕೊಂಡು ಹೋಗಿ ದೇವನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದೆ. ನಾವ್ ಯಾವಾಗ್ಲೂ 24 ಗಂಟೆ ಮಕ್ಕಳು ಸರ್, ಗೌರ್ಮೆಂಟ್ ಸ್ಕೂಲ್ ಇಂಪಾರ್ಟೆಂಟ್. ಮಕ್ಕಳು ಇಲ್ಲಿ ಮೊನ್ನೆ ಒಂದ್ಸಾರಿ ಇಲ್ಲಿ ಗ್ಯಾಸ್ ಗಾಡಿ ಒಂದು ಆಕ್ಸಿಡೆಂಟ್ ಆಯ್ತು. ಆವಾಗಕ್ಕೆ ಎಲ್ಲ ಇಲ್ಲಿ ನಾವು ರೈತರುಗಳೆಲ್ಲ 15 ಜನ ಮಕ್ಕಳು ಬರ್ತಾ ಇದ್ದಾರೆ. ಮಕ್ಕಳು ಇದೇ ಸ್ಕೂಲಲ್ಲಿ ಕರ್ಕೊಂಡ್ ಬರ್ತೀನಿ ಬೆಳಿಗ್ಗೆ ಸಾಯಂಕಾಲ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನಾನು ಆಟೋದಲ್ಲೇ ಕರ್ಕೊಂಡ್